ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು NMMS ಎಕ್ಸಾಮ್ನ ಬಯಾಲಜಿ ಮಾಡೆಲ್ ಪೇಪರ್ 3ನೇ ಮಾಡೆಲ್ ಪೇಪರ್ ಅನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ನೋಡಿ, ನಾವು ಆಲ್ರೆಡಿ 2 ಪೇಪರ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಅದರಿಂದ ಇವತ್ತು ಮಾಡೆಲ್ ಪೇಪರ್ 3 ಅನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ನೋಡಿ, ಮೊದಲನೇ ಪ್ರಶ್ನೆಯನ್ನ ನೋಡಿ. ಇಲ್ಲಿ ಕ್ವಶನ್ ನಂಬರ್ 24 ಇಂದ ಸ್ಟಾರ್ಟ್ ಆಗತ್ತೆ. ಅದರಿಂದ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ 24 ಇಂದ ಬಯಾಲಜಿ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ 24 ಅಂತ ಇದೆ. ನೋಡಿ, correct order of changing stages after the fertilization of egg is embryo, zygote, seed, zygote, seed, embryo, zygote, embryo, seed, zygote. After the fertilization ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದು ಅಲ್ವಾ? ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ಮೇಲೆ ಏನಾಗತ್ತೆ? ಸೊ ಇಟ್ ಈಸ್ ಫಾರ್ಮಿಂಗ್ ದ ಝೈಗೋಟ್ ಫಾರ್ಮೇಶನ್ ಆಗತ್ತೆ. ಝೈಗೋಟ್ ಏನಾಗತ್ತೆ? ಡಿವೈಡ್ ಆಗಿ ಏನಾಗತ್ತೆ? ಸೊ ದಟ್ ಈಸ್ ಫಾರ್ಮಿಂಗ್ ದ ಎಂಬ್ರಿಯೋ ದಟ್ ಈಸ್ ಫಾರ್ಮಿಂಗ್ ದ ಸೀಡ್ ಅಲ್ವಾ? ಆಪ್ಷನ್ ಝೈಗೋಟ್, ಎಂಬ್ರಿಯೋ, ಸೀಡ್, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೋಡಿ, ನಿಷೇಚನದ ನಂತರ ಒಂದು ಅಂಡದಲ್ಲಿ ಉಂಟಾಗುವ ಬದಲಾವಣೆಯ ಹಂತಗಳ ಸರಿಯಾದ ಕ್ರಮ. ನಿಷೇಚನ ಆದ್ಮೇಲೆ ಅಲ್ಲಿ ಏನಾಗತ್ತೆ? ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನ ಆದ್ಮೇಲೆ ಅಲ್ಲಿ ಯುಗ್ಮಜ ಉಂಟಾಗತ್ತೆ. ಗೊತ್ತಾಯ್ತಾ? ಅದನ್ನ ಯುಗ್ಮಜ ಅಂತ ಕರೀತಾ. ಯುಗ್ಮಜ ಭ್ರೂಣವಾಗಿ ಬೆಳವಣಿಗೆ ಹೊಂದತ್ತೆ, ಹಾಗೆ ಆ ಭ್ರೂಣ ಬೀಜವಾಗಿ ಬೆಳವಣಿಗೆ ಹೊಂದತ್ತೆ. ಆದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. Question number 25. Observe the given diagram of human sperm. Correct order of the parts labeled A, B, C, R. ಇಲ್ಲಿ ಹ್ಯೂಮನ್ ಸ್ಪರ್ಮ್ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಾನವನ ವೀರ್ಯಾಣುವಿನ ಚಿತ್ರ ಅಂತ ಹೇಳ್ಬಹುದು ಅಲ್ವಾ? ಇದು ಇಲ್ಲಿ A, B, C ಏನು ಅಂತ ಕೇಳಿದ್ದಾರೆ ಕ್ರಮವಾಗಿ. A, this part is a tail part. What we can call it as a tail part. ಟೇಲ್ ನೋಡಿ ಯಾವ ಆಪ್ಷನ್ ನಲ್ಲಿದೆ? ಆಪ್ಷನ್ ಎ ಟೇಲ್, ಬಿ ಮತ್ತೆ ಡಿ ಆಪ್ಷನ್ ನಲ್ಲಿದೆ. ಅದರಿಂದ ಸಿ ಮತ್ತೆ ಎ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅಲ್ವಾ? ದೆನ್ ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಅ ಮಿಡಲ್ ಪೀಸ್. ಮಿಡಲ್ ಪೀಸ್ ಎಲ್ಲಿದೆ ನೋಡಿ? ಇಲ್ಲಿ ನೆಕ್ಸ್ಟ್ ಹೆಡ್ ಅಂತ ಇದೆ. ಬಿ ಅನ್ನುವಂಥದ್ದು ಹೆಡ್ ಅಲ್ಲ ಅಲ್ವಾ? ಅದರಿಂದ ಆಪ್ಷನ್ ಡಿ ರಾಂಗ್ ಆನ್ಸರ್. ನೋಡಿ, ನೆಕ್ಸ್ಟ್ ಬಿ ಅನ್ನುವಂಥದ್ದು ಮಿಡಲ್ ಪೀಸ್, ಸಿ ಅಂದ್ರೆ ಹೆಡ್. ಟೇಲ್, ಮಿಡಲ್ ಪೀಸ್, ಹೆಡ್ ಅಲ್ವಾ? ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ಇಲ್ಲಿ ಎ, ಬಿ, ಸಿ ಯಾವುದು ಅಂತ ನಾವು ಹೇಳ್ಬೇಕು ಮಾನವನ ವೀರ್ಯಾಣುವಿನಲ್ಲಿ ಅಲ್ವಾ? ನೋಡಿ, ಎ ಅನ್ನುವಂಥದ್ದು ಬಾಲ. ನೋಡಿ, ಬಾಲ ಅನ್ನುವಂಥ ಆಪ್ಷನ್ ಮೊದಲನೇದು ಎ ಬಾಲ ಅನ್ನುವಂಥದ್ದು ಬಿ ಮತ್ತೆ ಡಿ ಅಲ್ಲಿ ಇದೆ ಅಲ್ವಾ? ಇದನ್ನ ಮಧ್ಯದ ಭಾಗ ಅಂತ ಕರಿತೇವೆ. ಇಲ್ಲಿ ನೋಡಿ, ಇಲ್ಲಿ ಮಧ್ಯದ ಭಾಗ ಅಂತ ಇದೆ, ಇಲ್ಲಿ ಶಿರ ಅಂತ ಇದೆ. ಇದು ಶಿರ ಅಲ್ಲ ಅಲ್ವಾ? ಆದ್ರಿಂದ ಆಪ್ಷನ್ ಡಿ ರಾಂಗ್ ಆನ್ಸರ್. ಮಧ್ಯದ ಭಾಗ ಸಿ ಅನ್ನುವಂಥದ್ದನ್ನ ಶಿರ ಅಂತ ಹೇಳ್ಬಹುದು ಅಲ್ವಾ? ಆಪ್ಷನ್ ಬಿ ಸರಿಯಾದ ಉತ್ತರ. Identify the correct statement related to the purification of the blood among the following. ರಕ್ತದ ಶುದ್ಧೀಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಹೇಳಿಕೆಯನ್ನು, ಸರಿಯಾದ ಹೇಳಿಕೆಯನ್ನು ಗುರುತಿಸಬೇಕು. ಬ್ಲಡ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ರೈಟ್ ವೆಂಟ್ರಿಕಲ್ ರೀಚಸ್ ದ ಲಂಗ್ಸ್ ಫಾರ್ ದ ಪ್ಯೂರಿಫಿಕೇಶನ್. Blood rich in oxygen from right atrium reaches the liver for the purification. Blood rich in carbon dioxide from the left ventricle reaches the lungs for the purification. Blood rich in oxygen from left atrium reaches the liver for the purification. ಇಲ್ಲಿ ನೋಡಿ, just observe the diagram of the heart. So in a heart, human heart, you can observe the 4 chambers, right? So 4 chambers ಯಾವ್ಯಾವುದು? 4 chambers ಯಾವ್ಯಾವುದು? ಲೆಫ್ಟ್ ಏಟ್ರಿಯಂ, ರೈಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್ ಅಂಡ್ ದ ರೈಟ್ ವೆಂಟ್ರಿಕಲ್ ಅಲ್ವಾ? ಇಲ್ಲಿ ಲೆಫ್ಟ್ ಏಟ್ರಿಯಂ ಈ ಭಾಗ ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ ಅಲ್ವಾ? ಅದು ಶುದ್ಧ ರಕ್ತವನ್ನ
ನಮ್ಮ ದೇಹಕ್ಕೆ ಪಂಪ್ ಮಾಡುವಂತ ಶುದ್ಧ ರಕ್ತವನ್ನ ಈ ಒಂದು ಭಾಗ ರೈಟ್ ಏಟ್ರಿಯಂ ಮತ್ತೆ ಲೆಫ್ಟ್ ಏಟ್ರಿಯಂ ಮತ್ತೆ ಲೆಫ್ಟ್ ವೆಂಟ್ರಿಕಲ್ ತೆಗೆದುಕೊಳ್ಳುತ್ತೆ. ಇಲ್ಲಿ ಅಶುದ್ಧ ರಕ್ತವನ್ನ ನೀಲಿ ಬಣ್ಣದಲ್ಲಿ, ಅಶುದ್ಧ ರಕ್ತ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಅದು ಆ ಸಂಚಾರ ಆಗತ್ತೆ ಅನ್ನೋದನ್ನ ನೀಲಿ ಬಣ್ಣದಲ್ಲಿ ತೋರಿಸಿದ್ದಾರೆ. ಗೊತ್ತಾಯ್ತಾ? ರೈಟ್ ಏಟ್ರಿಯಂ ಮತ್ತೆ ರೈಟ್ ವೆಂಟ್ರಿಕಲ್ ಅಂತ ಇದೆ. ಇಲ್ಲಿ ರಿಲೇಟೆಡ್ ಟು ದ ಪ್ಯೂರಿಫಿಕೇಶನ್, ಬ್ಲಡ್ ಪ್ಯೂರಿಫಿಕೇಶನ್ಗೆ ಕರೆಕ್ಟ್ ಆಗಿರುವ ಸೆಂಟೆನ್ಸ್ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ 1 ಅನ್ನ ನೋಡಿ. ಬ್ಲಡ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದಿ ರೈಟ್ ವೆಂಟ್ರಿಕಲ್ ರೀಚಸ್ ದ ಲಂಗ್ಸ್ ಫಾರ್ ದ ಪ್ಯೂರಿಫಿಕೇಶನ್. ಇಲ್ಲಿ ಏನಾಗತ್ತೆ ನೋಡಿ, ಇಲ್ಲಿ ಹಾರ್ಟ್ ಅಲ್ಲಿ ಬ್ಲಡ್ ಫ್ರಾಮ್ ದಿ ರೈಟ್ ವೆಂಟ್ರಿಕಲ್, ಬ್ಲಡ್ ಫ್ರಾಮ್ ದಿ ರೈಟ್ ವೆಂಟ್ರಿಕಲ್ ಇಲ್ಲಿರುವಂತಹ ರಕ್ತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊಂದಿರುವಂತಹ ರಕ್ತ ಅಲ್ವಾ. ಇದು ಪ್ಯೂರಿಫಿಕೇಶನ್ ಆಗ್ಲಿಕ್ಕೆ ಎಲ್ಲಿ ಹೋಗುತ್ತೆ? ಸೊ ದಟ್ ರೀಚಸ್ ದ ಲಂಗ್ಸ್. ಎಸ್, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಅದು ಲಿವರಿಗೆ ಹೋಗೋದಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದು ಹಾಕ್ಲಿಕ್ಕೆ, ಪ್ಯೂರಿಫಿಕೇಶನ್ ಆಗ್ಲಿಕ್ಕೆ ಲಿವರಿಗೆ ಹೋಗೋದಿಲ್ಲ ಅಥವಾ ಬೇರೆ ಯಾವುದೇ ಭಾಗಕ್ಕೆ ಹೋಗೋದಿಲ್ಲ. ಎಲ್ಲಿಗೆ ಹೋಗುತ್ತೆ? ಲಂಗ್ಸಿಗೆ ಹೋಗುತ್ತೆ. ಫ್ರಮ್ ವೇರ್? ರೈಟ್ ವೆಂಟ್ರಿಕಲ್ ಇಂದ ಹೋಗುತ್ತೆ, ನಾಟ್ ಫ್ರಮ್ ದಿ ಲೆಫ್ಟ್ ವೆಂಟ್ರಿಕಲ್, ನಾಟ್ ಫ್ರಮ್ ದಿ ಲೆಫ್ಟ್ ಏಟ್ರಿಯಾ. ಸೊ ಇಟ್ ಈಸ್ ಫ್ರಮ್ ದಿ ರೈಟ್ ವೆಂಟ್ರಿಕಲ್ ಅಲ್ವಾ. ಆದ್ರಿಂದ ಆಪ್ಷನ್ 1 ಸರಿಯಾದ ಉತ್ತರ ಅಂತ ಹೇಳ್ಬಹುದು. ಫ್ರಮ್ ದಿ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ದಟ್ ರೀಚಸ್ ದ lungs for the purification from the right ventricle. ಇಲ್ಲಿ ನೋಡಿ, ಹೃದಯದಲ್ಲಿ 4 ಭಾಗ ಇದೆ ಅಲ್ವಾ. ಈ ಮೇಲಿನ ಭಾಗವನ್ನ ರತ್ಕರ್ಣ ಅಂತ ಕರೀತಾರೆ, ಕೆಳಗಿನ ಭಾಗವನ್ನ ರತ್ಕುಕ್ಷಿ ಅಂತ ಕರೀತಾರೆ. ರತ್ಕರ್ಣ ಇದನ್ನ ಎಡರತ್ಕರ್ಣ ಅಂತ ಕರಿಬಹುದು, ಇದನ್ನ ಬಲರತ್ಕರ್ಣ ಅಲ್ವಾ. ಎಡರತ್ಕರ್ಣ, ಬಲರತ್ಕರ್ಣ, ಎಡರತ್ಕುಕ್ಷಿ, ಬಲರತ್ಕುಕ್ಷಿ. ಇಲ್ಲಿ ನೋಡಿ, ಈ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇರುವಂತದ್ದು ನಮ್ಮ ದೇಹ ಆಕ್ಸಿಜನ್ ಯುಕ್ತ ರಕ್ತವನ್ನ ಯಾವ ರೀತಿಯಾಗಿ ನಮ್ಮ ದೇಹಕ್ಕೆ ಅದು ಸಾಗಿಸಲ್ಪಡುತ್ತೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ಆಕ್ಸಿಜನ್ ರಹಿತ ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂತಹ ರಕ್ತ ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಸಾಗಿಸಲ್ಪಡುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಲಾಗಿದೆ. ಇಲ್ಲಿ ಆಕ್ಸಿಜನ್ ರಹಿತ ರಕ್ತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಎಲ್ಲಿ ಬರುತ್ತೆ? ಅದು ಬಲ ರತ್ಕರ್ಣದಿಂದ ರತ್ಕುಕ್ಷಿಗೆ ಬರುತ್ತೆ. ಬಲ ರತ್ಕುಕ್ಷಿಯಿಂದ ಎಲ್ಲಿಗೆ ತೆರಳುತ್ತೆ? ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದು ಹಾಕ್ಲಿಕ್ಕೆ ಅದು ಶ್ವಾಸಕೋಶಕ್ಕೆ ತಲುಪತ್ತೆ ಅಲ್ವಾ. ಆದ್ರಿಂದ ಯಾವ ಉತ್ತರ ಸರಿ ಅಂತ ಹೇಳ್ಬಹುದು ನಾವು ಇಲ್ಲಿ? ಆಪ್ಷನ್ 1, ಅದು ಬಲರತ್ಕುಕ್ಷಿಯಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಶುದ್ಧೀಕರಣಕ್ಕೆ ಶ್ವಾಸಕೋಶವನ್ನ ತಲುಪತ್ತೆ ಅಲ್ವಾ. ಇಲ್ಲಿ ನೋಡಿ, ಪಿತ್ತ ಜನಕಾಂಗವನ್ನ ತಲುಪೋದಿಲ್ಲ, ಹಾಗೆ ಈ ಎಡರತ್ಕುಕ್ಷಿಯಿಂದ ತಲುಪೋದಿಲ್ಲ, ಅದು ಬಲರತ್ಕುಕ್ಷಿಯಿಂದ ಮಾತ್ರ ತಲುಪತ್ತೆ. ಇಲ್ಲಿ ಎಡರತ್ಕರ್ಣದಿಂದ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾದ ಉತ್ತರ. ಆದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಎ. 27ನೇ ಪ್ರಶ್ನೆಯನ್ನ ನೋಡಿ. ಕರೆಕ್ಟ್ ಕಾಂಬಿನೇಷನ್ ರಿಲೇಟೆಡ್ ಟು ಫುಡ್ ಐಟಮ್ಸ್ ಅಂಡ್ ದರ್ ಪ್ರಿಸರ್ವೇಟಿವ್ ಈಸ್ ಫಿಶ್, ಶುಗರ್, ಫ್ರೂಟ್ ಜ್ಯೂಸ್, ಬೇಕಿಂಗ್ ಸೋಡಾ, ಜಾಮ್, ಟ್ಯಾಬ್ಲೆಟ್ಸ್, ಟೇಬಲ್ ಸಾಲ್ಟ್, pickle, vinegar. So you should find out the correct preservative, right? So fish, it is not preserved in sugar. Fruit juice is not preserved in baking soda. Jam, it is not preserved by using the table salt. But pickle, vinegar. Pickle is preserved by using the vinegar. ಅಲ್ವಾ? ಆಹಾರ ಪದಾರ್ಥಗಳು ಮತ್ತೆ ಅವುಗಳ ಸಂರಕ್ಷಕಗಳಿಗೆ ಅಂದ್ರೆ ಅವುಗಳನ್ನ ಆಹಾರ ಕೆಡದಂತೆ ಬಳಸುವಂತಹ ಒಂದು ಪದಾರ್ಥಗಳು ಅಲ್ವಾ, ಅವುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆ ಯಾವುದು? ಮೀನು, ಸಕ್ಕರೆ, ಹಣ್ಣಿನ ರಸ, ಅಡುಗೆ ಸೋಡಾ, ಜಾಮ್, ಅಡುಗೆ ಉಪ್ಪು, ಉಪ್ಪಿನಕಾಯಿ, ವಿನೆಗರ್. ಇಲ್ಲಿ ಸಕ್ಕರೆಯನ್ನ ಉಪಯೋಗಿಸಿ ಮೀನನ್ನ ಸಂರಕ್ಷಣೆ ಮಾಡೋದಿಲ್ಲ, ಹಾಗೆ ಅಡುಗೆ ಸೋಡಾವನ್ನ, ಹಣ್ಣಿನ ರಸ ಸಂರಕ್ಷಣೆ ಮಾಡ್ಲಿಕ್ಕೆ ಬಳಸೋದಿಲ್ಲ, ಅಡುಗೆ ಉಪ್ಪನ್ನ ಜಾಮ್ ಅಥವಾ ಜಾಮ್ ಅನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಬಳಸೋದಿಲ್ಲ, ಆದ್ರೆ ಉಪ್ಪಿನಕಾಯಿಯನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ವಿನೆಗರ್ ಅನ್ನ ಬಳಸ್ತಾರೆ ಅಲ್ವಾ. ಆಪ್ಷನ್ ಡಿ ಸರಿಯಾದ ಉತ್ತರ. 28ನೇ ಪ್ರಶ್ನೆಯನ್ನ ನೋಡಿ. ದ ಮೇನ್ ಪರ್ಪಸ್ ಆಫ್ ಪ್ರಾಜೆಕ್ಟ್ ಟೈಗರ್ ಆಫ್ ದ ಗವರ್ಮೆಂಟ್ ಈಸ್ ಟು ಡಿಕ್ರೀಸ್ ದ ಪಾಪ್ಯುಲೇಷನ್ ಆಫ್ ದ ಟೈಗರ್ಸ್. ಹುಲಿ ಯೋಜನೆಯ ಪ್ರಮುಖ ಉದ್ದೇಶ ಯಾವುದು ಅಂತ? ಹುಲಿ ಸಂತತಿಯನ್ನ ಕಡಿಮೆ ಮಾಡೋದು, ಡಿಕ್ರೀಸ್ ದ ಪಾಪ್ಯುಲೇಷನ್. ಸೇವಿಂಗ್ ದ ಟೈಗರ್ಸ್ ಟು ಡಿಕ್ರೀಸ್ ದ ನಂಬರ್ ಆಫ್ ಅದರ್ ಅನಿಮಲ್ಸ್ ಇನ್ ದ ಫಾರೆಸ್ಟ್. ಹುಲಿಗಳನ್ನ ರಕ್ಷಣೆ ಮಾಡಿ ಬೇರೆ ಒಂದು ಪ್ರಾಣಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡೋದು. ಇದು ಹುಲಿ ಯೋಜನೆಯ ಉದ್ದೇಶವಾ? ಅಲ್ಲ.
ಮೇಂಟೈನಿಂಗ್ ದ ಇಕೋಲಜಿಕಲ್ ಬ್ಯಾಲೆನ್ಸ್ ಬೈ ಪ್ರೊಟೆಕ್ಟಿಂಗ್ ದ ಟೈಗರ್ಸ್, ಹುಲಿಗಳನ್ನ ರಕ್ಷಿಸುವುದರ ಮೂಲಕ ಪರಿಸರ ಸಮತೋಲನವನ್ನ ಕಾಪಾಡುವುದು ಅಲ್ವಾ. ಈಗ ಒಂದು ಆಹಾರ ಸರಪಳಿಯಲ್ಲಿ ಹುಲಿಗಳು ನಶಿಸಿ ಹೋದ್ರೆ ಏನಾಗತ್ತೆ, ಆ ಒಂದು ಪರಿಸರದ ಸಮತೋಲನ ಹಾಳಾಗಿ ಹೋಗತ್ತೆ ಅಲ್ವಾ. ಆದ್ರಿಂದ ಮೇಂಟೈನಿಂಗ್ ದ ಇಕೋಲಜಿಕಲ್ ಬ್ಯಾಲೆನ್ಸ್, ಪರಿಸರ ಸಮತೋಲನವನ್ನ ಕಾಪಾಡೋದು ಬೈ ಪ್ರೊಟೆಕ್ಟಿಂಗ್ ದ ಟೈಗರ್ಸ್, ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟೈಗರ್ಸ್ ಇನ್ ದ ಎನ್ವಿರಾನ್ಮೆಂಟ್ ಟು ಡಿಕ್ರೀಸ್ ದ ಪ್ರೊಡ್ಯೂಸರ್ಸ್. ಹುಲಿಗಳ ಸಂತತಿಯನ್ನ ಹೆಚ್ಚಿಸಿ ಉತ್ಪಾದಕ ಸಂಖ್ಯೆಯನ್ನ ಕಡಿಮೆ ಮಾಡೋದು. ಇದು ಕೂಡ ಈ ಹುಲಿ ಯೋಜನೆಗೆ ಸಂಬಂಧಿಸಿಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ. Question number 29. Few seeds of particular plant are put in a vessel containing water as shown in the diagram. Correct statement related to X is. ನೋಡಿ, ಕೆಲವೊಂದು ಬೀಜಗಳನ್ನ ತೆಗೆದುಕೊಂಡು ಒಂದು ನೀರು ತುಂಬಿರುವ ಪಾತ್ರೆಗೆ ಅದನ್ನ ಹಾಕಿದ್ದಾರೆ. ಅಲ್ಲಿ ಏನಾಗಿದೆ, ಕೆಲವು ಬೀಜಗಳು ತೇಲ್ತಾ ಇದೆ ಇಲ್ಲಿ ನೋಡಿ ಅಲ್ವಾ. ಸಮ್ ಸೀಡ್ಸ್ ದೇ ಆರ್ ಸಿಂಕ್ಡ್, ಇಲ್ಲಿ ನೋಡಿ ಇಲ್ಲಿ ಮುಳುಗಿಕೊಂಡಿದೆ ಅಲ್ವಾ. ಸೊ ಯು ಶುಡ್ ಫೈಂಡ್ ಔಟ್ ದ ವೈ the statement related to the seed X. Okay, correct statement. Damaged seeds not suitable for sowing. Good and healthy seeds suitable for sowing. Heavier seeds useful for good yield, capable of germinating in any type of the soil. So here X represent the damaged seeds ನಾಟ್ ಸುಟೇಬಲ್ ಫಾರ್ ದಿ ಸೋಯಿಂಗ್, ರೈಟ್. ಸೊ ಇಲ್ಲಿ ತೇಲ್ತಾ ಇರುವಂತಹ ಒಂದು ಬೀಜಗಳು ಬಿತ್ತನೆ ಮಾಡ್ಲಿಕ್ಕೆ ಉಪಯೋಗ ಇಲ್ಲ ಅಲ್ವಾ, ಯಾಕೆಂದ್ರೆ ಅದು ಟೊಳ್ಳಾದ ಬೀಜಗಳು ಅಂತ ನಾವು ಕರಿತೇವೆ. ಹಾಗೆ ಗುಡ್ ಅಂಡ್ ಹೆಲ್ದಿ ಸೀಡ್ಸ್ ಅಲ್ಲ. ಹೆವಿಯರ್ ಸೀಡ್ಸ್, ದೇ ಆರ್ ನಾಟ್ ಹೆವಿಯರ್ ಸೀಡ್ಸ್ ಕೆಪೇಬಲ್ ಆಫ್ ಜರ್ಮಿನೇಟಿಂಗ್. ದೀಸ್ ಸೀಡ್ಸ್ ಆರ್ ನಾಟ್ ಕೆಪೇಬಲ್ ಆಫ್ ಜರ್ಮಿನೇಟಿಂಗ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ಇಲ್ಲಿ ತೇಲ್ತಾ ಇರುವಂತ ಬೀಜಗಳು ಏನನ್ನ ಸೂಚಿಸುತ್ತೆ, ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅವು ಹಾನಿಗೊಂಡ ಬೀಜಗಳಾಗಿದ್ದು ಬಿತ್ತನೆಗೆ ಯೋಗ್ಯವಲ್ಲ, ಯಾಕೆಂದ್ರೆ ಟೊಳ್ಳಾಗಿರೋದಕ್ಕೆ ಅವು ಏನಾಗಿದೆ, ನೀರಿನಲ್ಲಿ ತೇಲ್ತಾ ಇದೆ ಅಲ್ವಾ. ಆದ್ರಿಂದ ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ಇಲ್ಲಿ ನೋಡಿ, ಉತ್ತಮ ಆರೋಗ್ಯಕರ ಬೀಜಗಳಾಗಿದ್ದು ಬಿತ್ತನೆಗೆ ಸೂಕ್ತವಾಗಿರುವಂತ ಬೀಜಗಳು ತೇಲುವುದಿಲ್ಲ. ಇವು ಭಾರ ಬೀಜಗಳಾಗಿದ್ದು ಉತ್ತಮ ಇಳುವರಿ ಪಡೆಯಲು ಸಹಾಯಕ. ಇವು ಭಾರ ಬೀಜಗಳಾದ್ರೆ ಅವು ತೇಲೋದಿಲ್ಲ ಅಲ್ವಾ. ಯಾವುದೇ ಮಣ್ಣಿನಲ್ಲಿ ಮೊಳಕೆಯೊಡಲು ಸೂಕ್ತವಾಗಿದೆ. ಇವು ಬಿತ್ತನೆಗೆ ಸೂಕ್ತವಲ್ಲದ ಬೀಜಗಳು ಅಂತ ಹೇಳ್ಬಹುದು. ಆದ್ರಿಂದ ಆಪ್ಷನ್ ಎ ಕರೆಕ್ಟ್ ಆನ್ಸರ್. Observe the given food chain: grass, insect, frog, snake, eagle. If all the frogs in the food chain are destroyed, then there is a drastic increase in the population of the snakes, decrease in the population of the insect, increase in the population of eagles, decrease in the population of the snakes. ಇಲ್ಲಿ ನೋಡಿ, ಇಲ್ಲೇನಾಗಿದೆ, frogs they are destroyed. Frogs are not there in the food chain. So insects they depend on the grass, and frogs they depend on the insect, and snake depend on the frog, and eagle depend on the snake. ಈಗ frogs ಇಲ್ಲ, ಎಲಿಮಿನೇಟ್ ಆಗ್ಬಿಟ್ಟಿದೆ ಅಂದ್ರೆ ಏನಾಗತ್ತೆ, ಸೊ ದರ್ ಮೇ ಬಿ ಅ ಚಾನ್ಸ್ ಆಫ್ ಇನ್ಕ್ರೀಸ್ ಇನ್ ದ ಇನ್ಸೆಕ್ಟ್. ಇನ್ಕ್ರೀಸ್ ಇನ್ ದ ಇನ್ಸೆಕ್ಟ್ ಅಂತ ಆಪ್ಷನ್ ಇದೆಯಾ, ಇನ್ಕ್ರೀಸ್ ಇನ್ ದ ಸ್ನೇಕ್, ಡಿಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ಇನ್ಸೆಕ್ಟ್ ಅಂತ ಇದೆ. ಆದ್ರೆ ಇನ್ಸೆಕ್ಟ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗತ್ತೆ, ಯಾಕೆಂದ್ರೆ ಇನ್ಸೆಕ್ಟ್ ಅನ್ನ ತಿನ್ನುವಂತಹ ಈ ಫ್ರಾಗ್ಸ್ ಇಲ್ಲ ಅಲ್ವಾ. ಅದರಿಂದ ಇನ್ಸೆಕ್ಟ್ ಪಾಪ್ಯುಲೇಷನ್ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ, ಡಿಕ್ರೀಸ್ ಆಗೋದಿಲ್ಲ. ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ದಿ ಈಗಲ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದಿಲ್ಲ ಅಲ್ವಾ. ಡಿಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ದಿ ಸ್ನೇಕ್ಸ್. ಇಲ್ಲಿ ನೋಡಿ, ಒಂದು ಏನಾಗಬಹುದು, there is a increase in the population of the insect, otherwise decrease in the population of the snake, because snake depend on the frog for its food. If frogs are not there, then the snake that may die alva. So due to that reason snakes population decreases. Option D correct answer. ಇಲ್ಲಿ
ಕಪ್ಪೆಗಳ ಸಂತತಿ ಅಳಿದು ಹೋದ್ರೆ ಏನಾಗಬಹುದು? ಒಂದು, ಕೀಟಗಳ ಸಂಖ್ಯೆ ಹೆಚ್ಚಾಗತ್ತೆ. ಯಾಕೆ ಅಂದ್ರೆ ಕೀಟಗಳನ್ನ ತಿನ್ನುವಂತ ಕಪ್ಪೆ ಇಲ್ಲಿ ಇರೋದಿಲ್ಲ ಅಲ್ವಾ? ಅಥವಾ ಇನ್ನೇನಾಗಬಹುದು? ಹಾವುಗಳ ಸಂಖ್ಯೆ ಕಡಿಮೆ ಆಗಬಹುದು. ಯಾಕೆ ಹಾವುಗಳ ಸಂಖ್ಯೆ ಕಡಿಮೆ ಆಗತ್ತೆ? ಯಾಕೆ ಅಂದ್ರೆ ಕಪ್ಪೆ ಇರೋದಿಲ್ಲ ಅಲ್ವಾ? ಅದಕ್ಕೆ ಆಹಾರದ ಕೊರತೆ ಉಂಟಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಹಾವುಗಳ ಸಂಖ್ಯೆ ಕಡಿಮೆ ಆಗತ್ತೆ, ಗಣನೀಯವಾಗಿ ಕಡಿಮೆಯಾಗಬಹುದು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. Observe the statements related to the need of water for the proper growth of the plants. Nutrients are transported to the parts of a plant through a water, gives a protection to the crop from frost and hot air current, provides the dryness required for the germination of the seeds, help to maintain a moisture of the soil. So what is the need of the water? Yes, it helps to maintain the moisture of the soil. It provides the dryness required for the germination of the seeds. Dryness, water is not providing the dryness, it is providing the moisture, right? So this is the wrong statement. Gives a protection to the crop from the hot air currents. Yes, this is the correct answer. And nutrients are transported to the parts of plant through a water. So this one is also correct. Correct answer is 1, 2 and 4 only. ಅಲ್ವಾ? ಸಸ್ಯಗಳ ಸಮರ್ಪಕ ಬೆಳವಣಿಗೆಗೆ ನೀರಿನ ಅಗತ್ಯಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ ಅಲ್ವಾ? ಇಲ್ಲಿ ಪೋಷಕಾಂಶಗಳು ನೀರಿನ ಮೂಲಕ ಸಸ್ಯದ ಭಾಗಗಳಿಗೆ ಸಾಗಿಸಲ್ಪಡುತ್ತವೆ. ಶೀತಗಾಳಿ ಮತ್ತೆ ಬಿಸಿಗಾಳಿಯಿಂದ ಬೆಳೆಗಳಿಗೆ ರಕ್ಷಣೆ ನೀಡುತ್ತದೆ. ಬೀಜಗಳ ಮೊಳೆಯುವಿಕೆಗೆ ಬೇಕಾದ ಶುಷ್ಕತೆಯನ್ನ ಒದಗಿಸುತ್ತದೆ. ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೀರು ಮಣ್ಣಿನ ತೇವಾಂಶ ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ, ಸರಿ ಇದೆ ಅಲ್ವಾ? ಬೀಜಗಳ ಮೊಳೆಯುವಿಕೆಗೆ ಶುಷ್ಕತೆಯನ್ನ ಒದಗಿಸುತ್ತೆ. ಇದು ನೀರು ಶುಷ್ಕತೆಯನ್ನ ಒದಗಿಸೋದಿಲ್ಲ ಅಲ್ವಾ? ಶೀತಗಾಳಿ ಮತ್ತೆ ಬಿಸಿಗಾಳಿಯಿಂದ ರಕ್ಷಣೆ ನೀಡುತ್ತೆ. ಹಾಗೆ ಪೋಷಕಾಂಶಗಳು ನೀರಿನ ಮೂಲಕ ಸಸ್ಯದ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ. ಆದ್ರಿಂದ 1, 2 ಮತ್ತೆ 4 ಸರಿಯಾದ ಉತ್ತರ. List of few microorganisms and diseases caused by them are given. Protozoa, bacteria, virus. You should match it. Okay. You know that bacteria that causes the typhoid. Bacteria typhoid ಅನ್ನ ಕಾಸ್ ಮಾಡುತ್ತೆ ಅಲ್ವಾ? ಹಾಗಾದ್ರೆ ಉತ್ತರದಲ್ಲಿ ನಾವು B1 ಅನ್ನ ಹುಡುಕ್ಬೇಕು. B1 ಎಲ್ಲಿದೆ? B2, B3, 3 ಅಂತ ಇದೆ. B1 ಇರುವಂತ ಆಪ್ಷನ್ ಯಾವುದು? ಇಲ್ಲಿ ಒಂದೇ ಆಪ್ಷನ್ ಇದೆ ನೋಡಿ, ವೈರಸ್. C2, influenza. Virus causes the influenza or flu and protozoa causes the dysentery. Option D is the correct answer. ಅಲ್ವಾ? ಇಲ್ಲಿ ನೋಡಿ, ಕೆಲವು ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳಿಂದ ಉಂಟಾಗುವ ರೋಗಗಳ ಪಟ್ಟಿಯನ್ನ ನೀಡಿದೆ. ಅದನ್ನ ಸರಿಯಾಗಿ ಹೊಂದಿಸಿ ಸರಿಯಾದ ಆಪ್ಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನಿಮ್ಗೆ ಗೊತ್ತಿದೆ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ರೋಗ ಉಂಟಾಗತ್ತೆ ಅಲ್ವಾ? ಇಲ್ಲಿ B1 ಸರಿಯಾದ ಉತ್ತರ ಅಂತ ಹೇಳ್ಬಹುದು. B1 ಇರುವಂತಹ ಆಪ್ಷನ್ ಯಾವುದು? ಆಪ್ಷನ್ ಡಿ ಒಂದೇ ಇದೆ ಅಲ್ವಾ? ಅದು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರೋಟೋಸೋವಾದಿಂದ ಏನಾಗತ್ತೆ? ಬೇದಿ ಉಂಟಾಗತ್ತೆ. ಹಾಗೆ ವೈರಸ್ ನಿಂದ ಇನ್ಫ್ಲೂಯೆನ್ಸಾ ಆರ್ ಫ್ಲೂ ಅನ್ನುವಂಥದ್ದು ಉಂಟಾಗತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. Observe the given statements related to the migration of the birds. ಹಕ್ಕಿಗಳ ವಲಸೆಗೆ ಸಂಬಂಧಿಸಿ ಇರುವಂತಹ ಒಂದು ಹೇಳಿಕೆಗಳನ್ನ ಗಮನಿಸಿ ನೋಡಿ. ವಲಸೆ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಕ್ಕಿಗಳು ಹೋಗುವಂಥದ್ದು ಅಲ್ವಾ? ಅದನ್ನ ನಾವು ವಲಸೆ ಹೋಗುವುದು ಅಂತ ಕರಿತೇವೆ. ಅಂದ್ರೆ ಒಂದು ಪ್ರದೇಶದಲ್ಲಿರುವಂತಹ ಹಕ್ಕಿಗಳು ಇನ್ನೊಂದು ಪ್ರದೇಶಕ್ಕೆ ಹೋಗ್ತದೆ ಅಲ್ವಾ? ಟು ವೈ ದೇ ಆರ್ ಮೈಗ್ರೇಟಿಂಗ್? ಬಿಕಾಸ್ ಟು ಅವಾಯ್ಡ್ ದ ಕ್ಲೈಮೇಟಿಕ್ ಚೇಂಜಸ್. ಹೌದು ಅಲ್ವಾ? ಹವಾಮಾನದಲ್ಲಾಗುವ ಬದಲಾವಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ. ಕೆಲವೊಂದು ಪಕ್ಷಿಗಳು ಚಳಿಗಾಲದಲ್ಲಿ ವಲಸೆ ಹೋಗುತ್ತೆ ಅಲ್ವಾ? ಆ ಹವಾಮಾನದಿಂದ ತಪ್ಪಿಸಿಕೊಳ್ಳಿಕ್ಕೆ. ಸರಿ ಇದೆ. ಇನ್ ಸರ್ಚ್ ಆಫ್ ದಿ ಫುಡ್, ಆಹಾರದ ಹುಡುಕಾಟಕ್ಕೆ. ಅವು ಇರುವ ಪ್ರದೇಶದಲ್ಲಿ ಆಹಾರದ ಕಡಿಮೆ ಇದ್ರೆ ಅಥವಾ ಆಹಾರ ಆ ಸಮಯದಲ್ಲಿ ಸಿಗದೆ ಇದ್ರೆ ಇನ್ನೊಂದು ಪ್ರದೇಶಕ್ಕೆ ಏನ್ ಮಾಡುತ್ತೆ? ಅವು ವಲಸೆ ಹೋಗುತ್ತೆ. ಆಹಾರದ ಹುಡುಕಾಟ, ಇನ್ ಸರ್ಚ್ ಆಫ್ ಫುಡ್ ಸರಿ ಇದೆ. ಫಾರ್ ಎಂಟರ್ಟೈನ್ಮೆಂಟ್, ಮನೋರಂಜನೆಗಾಗಿ ಅವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನ್ ಮಾಡೋದಿಲ್ಲ? ವಲಸೆ ಹೋಗುವುದಿಲ್ಲ. ಆಪ್ಷನ್ 3
ಸರಿಯಾಗಿಲ್ಲ ಅಂತ ಹೇಳ್ಬೋದು. 4ನೇ ಹೇಳಿಕೆಯನ್ನ ನೋಡಿ. ಫಾರ್ ದ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿಯನ್ನ ನಡೆಸಲಿಕ್ಕೆ, ಹೌದು ಅಲ್ವಾ, ಸಂತಾನೋತ್ಪತ್ತಿಯನ್ನ ನಡೆಸಲಿಕ್ಕೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗುವಂತ ಸಂದರ್ಭ ಇರುತ್ತೆ. ಆದ್ರಿಂದ ವಿಚ್ ಒನ್ ಇಸ್ ದ ಕರೆಕ್ಟ್ ಒನ್? 1, 2 and 4. 1, option B. 1, 2 and 4. Option B is the correct answer. 1, 2 ಮತ್ತೆ 4. 1, 2 ಮತ್ತೆ 4. ನೆಕ್ಸ್ಟ್ ಕ್ವಶನ್ ನೋಡಿ. Correct statement related to the chromosome is, you know that chromosome that is present inside the nucleus ಅಲ್ವಾ, ನ್ಯೂಕ್ಲಿಯಸ್ ಒಳಗೆ ಇರುವಂತಹ ಒಂದು ರಚನೆ. What is the function of this chromosome? Destroys the useless organelles in the cell. Chromosomes are not able to destroy the useless organs, but lysosome destroys the useless organelles, produces the energy required for the biological activities. So chromosomes are not able to produce the energy, but mitochondria, the cell organelle mitochondria, that produces the energy, helps to transfer the characters from the parents to the offsprings. Yes, chromosomes, they contain the genetic materials, so that transfer from the parents to the next generation, transfer of the character from the parents to the next generation, provide the green color to the leaves. So that is because of the chloroplast alva. Chloroplast ಇಂದ ಹಸಿರು ಬಣ್ಣ ಕಂಡು ಬರುತ್ತೆ, ಆದ್ರೆ ಕ್ರೋಮೋಸೋಮ್ ಇಂದ ಅಲ್ಲ. ಇಲ್ಲಿ ನೋಡಿ, ವರ್ಣತಂತುಗಳಿಗೆ ಸಂಬಂಧಿಸಿದಂತೆ ಅಂದ್ರೆ ಕ್ರೋಮೋಸೋಮ್ ಅಂತ ಕರೀತಾರೆ, ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಜೀವಕೋಶದಲ್ಲಿನ ನಿರುಪಯುಕ್ತ ಕಣದಂಗಗಳನ್ನ ನಾಶ ಮಾಡುವಂತ ಕೆಲಸ ಮಾಡುತ್ತೆ? ಇಲ್ಲ. ಈ ಕೆಲಸವನ್ನ ಮಾಡುವಂತ ಕಣದಂಗ ಯಾವುದು? ಲೈಸೋಸೋಮ್. ಜೈವಿಕ ಚಟುವಟಿಕೆಗಳಿಗೆ ಅಗತ್ಯವಾದ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ. ಕ್ರೋಮೋಸೋಮ್ ಈ ಕಾರ್ಯವನ್ನ ಮಾಡೋದಿಲ್ಲ, ಆದ್ರೆ ಮೈಟೋಕಾಂಡ್ರಿಯಾ ಈ ಕಾರ್ಯವನ್ನ ಮಾಡುತ್ತೆ. ಗುಣಲಕ್ಷಣಗಳನ್ನ ತಂದೆ ತಾಯಿಯಿಂದ ಮರಿಗಳಿಗೆ ವರ್ಗಾಯಿಸಲು ಸಹಾಯ ಮಾಡುತ್ತದೆ. ಸರಿಯಾಗಿದೆ. ಕ್ರೋಮೋಸೋಮ್ಗಳು ಗುಣಲಕ್ಷಣಗಳನ್ನ ತಂದೆ ತಾಯಿಯಿಂದ ಮರಿಗಳಿಗೆ ವರ್ಗಾಯಿಸಲಿಕ್ಕೆ ಸಹಾಯ ಮಾಡುತ್ತೆ. ಎಲೆಗಳಿಗೆ ಹಸಿರು ಬಣ್ಣವನ್ನ ನೀಡುತ್ತೆ. ಕ್ರೋಮೋಸೋಮ್ಗಳು ಎಲೆಗಳಿಗೆ ಹಸಿರು ಬಣ್ಣವನ್ನ ನೀಡೋದಿಲ್ಲ. ಕ್ಲೋರೋಪ್ಲಾಸ್ಟ್ ಅನ್ನುವಂತಹ ಒಂದು ರಚನೆ ಎಲೆಗಳಿಗೆ ಹಸಿರು ಬಣ್ಣವನ್ನ ಕೊಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಗ್ರೂಪ್ ಆಫ್ ಅನಿಮಲ್ಸ್ ವೇರ್ ಮೆಟಾಮಾರ್ಫೋಸಿಸ್ ಇಸ್ ಅಬ್ಸರ್ವ್ಡ್. ರೂಪ ಪರಿವರ್ತನೆ ಕಂಡು ಬರುವ ಜೀವಿಗಳ ಗುಂಪು. ರೂಪ ಪರಿವರ್ತನೆ ಅಂದ್ರೆ ನೀವು ಚಿಟ್ಟೆಯನ್ನ ನೋಡಿರ್ತೀರಾ, ಅದು ಏನಾಗಿರುತ್ತೆ, ಅದು ತನ್ನ ರೂಪವನ್ನ ಬದಲಾವಣೆ ಮಾಡ್ಕೊಳ್ತಾ ಏನಾಗತ್ತೆ, ಅದು ಸುಂದರವಾದ ಚಿಟ್ಟೆಯಾಗಿ ಬದಲಾವಣೆ ಆಗತ್ತೆ ಅಲ್ವಾ. ಹಾಗೆ ಈ ರೀತಿಯಾದಂತಹ ರೂಪ ಪರಿವರ್ತನೆ ಯಾವ ಜೀವಿಗಳಲ್ಲಿ ಕಂಡು ಬರುತ್ತೆ ಅಂತ. ಸೊ ಮೆಟಾಮಾರ್ಫೋಸಿಸ್ ಅಬ್ಸರ್ವ್ಡ್ ಇನ್ ಫ್ರಾಗ್, ಲಿಜಾರ್ಡ್, ಮಾತ್. ಬಟ್ these lizards, they are not showing the metamorphosis, but frog and moth, you can, in frog and moth you can observe the metamorphosis. Frog, silkworm, moth. Okay. And moth, snake, bat. In a snake and bat there is no metamorphosis. Moth, frog, crocodile. In crocodile there is no metamorphosis. ಆಪ್ಷನ್ ಬಿ ಅಲ್ಲಿ ನೋಡಿ, ಫ್ರಾಗ್, ಸಿಲ್ಕ್ವರ್ಮ್, ಮಾತ್, ಇವುಗಳಲ್ಲಿ ನೀವು ಮೆಟಾಮಾರ್ಫೋಸಿಸ್ ಅನ್ನ ಅಬ್ಸರ್ವ್ ಮಾಡಬಹುದು. ರೂಪ ಪರಿವರ್ತನೆ ಕಂಡು ಬರುವ ಜೀವಿಗಳ ಗುಂಪು ಯಾವುದು? ಕಪ್ಪೆ, ಹಲ್ಲಿ, ಚಿಟ್ಟೆ. ಹಲ್ಲಿಯಲ್ಲಿ ರೂಪ ಪರಿವರ್ತನೆ ಆಗೋದಿಲ್ಲ, ಆದ್ರೆ ಕಪ್ಪೆಯಲ್ಲಿ ಮತ್ತೆ ಚಿಟ್ಟೆಯಲ್ಲಿ ರೂಪ ಪರಿವರ್ತನೆ ಕಂಡು ಬರುತ್ತೆ ಅಲ್ವಾ. ಇಲ್ಲಿ ನೋಡಿ, ಕಪ್ಪೆ, ರೇಷ್ಮೆ ಹುಳು, ಚಿಟ್ಟೆ, ಇವು ಮೂರಲ್ಲೂ ಕೂಡ ರೂಪ ಪರಿವರ್ತನೆ ಕಂಡು ಬರುತ್ತೆ. ರೇಷ್ಮೆ ಹುಳುವಿನಲ್ಲಿ ಯಾವ ರೀತಿಯ ರೂಪ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ನಾನು ಮಾಡೆಲ್ ಪೇಪರ್ 2 ನಲ್ಲಿ ಹೇಳಿದ್ದೆ ಅಲ್ವಾ. ರೇಷ್ಮೆ ಹುಳು ಏನಾಗತ್ತೆ, ಮೊದಲು ಮೊಟ್ಟೆ ಇರೋದು ಲಾರ್ವಾ ಆಗತ್ತೆ, ಲಾರ್ವಾ ಇರುವಂತದ್ದು ಕಕೂನ್ ಆಗತ್ತೆ, ನಂತರ ಅದು ರೇಷ್ಮೆ ಹುಳುವಾಗಿ ಬದಲಾವಣೆ ಆಗತ್ತೆ ಅಲ್ವಾ. ಇದನ್ನ ರೂಪ ಪರಿವರ್ತನೆ ಅಂತ ಕರಿತೇವೆ. ಇದನ್ನ ನಾವು ಕಪ್ಪೆಯಲ್ಲಿ, ರೇಷ್ಮೆ ಹುಳುವಿನಲ್ಲಿ, ಚಿಟ್ಟೆಯಲ್ಲಿ ನೋಡಬಹುದು. ಚಿಟ್ಟೆ, ಹಾವು, ಬಾವಲಿ. ಹಾವು ಮತ್ತೆ ಬಾವಲಿಯಲ್ಲಿ ರೂಪ ಪರಿವರ್ತನೆ ಇರೋದಿಲ್ಲ. ಹಾಗೆ ಚಿಟ್ಟೆ, ಕಪ್ಪೆ, ಮೊಸಳೆಯಲ್ಲಿ ರೂಪ ಪರಿವರ್ತನೆ ಕಂಡು ಬರೋದಿಲ್ಲ. ಆದ್ರಿಂದ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಫ್ರಾಗ್, ಸಿಲ್ಕ್ವರ್ಮ್, ಮಾತ್. ಓಕೆ. ಓಕೆ ಸ್ಟೂಡೆಂಟ್ಸ್, ಸೊ ನಾವು ಮಾಡೆಲ್ ಕ್ವಶನ್ ಪೇಪರ್ 3 ಅನ್ನ
ಸಾಲ್ವ್ ಮಾಡಿದ್ವಿ. ಅಲ್ಲಿ ಸ್ಪೆಷಲಿ ಬಯಾಲಜಿ ಸೆಕ್ಷನ್ ಅನ್ನ ಸಾಲ್ವ್ ಮಾಡಿದ್ವಿ. ಥ್ಯಾಂಕ್ ಯು.